ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನೈಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾವು ಗಾಳ ಹಾಕಲಿಕ್ಕೆ ಹೋಗಿದ್ವಿ. ಹಾಗೆಯೇ ಬೆಳಗ್ಗೆನೇ ಬಂದ್ವಿ. ಕೊನೆಗೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಆಲೂಗಡ್ಡೆ ಪಲ್ಯನ ನಾನು ಮಾಡಿದ್ದೀನಿ. ಯಾಕೆ ಅಂತಂದರೆ ನಿನ್ನೆ ಹೇಳ್ದಂಗೆ ಉದ್ದಿನ ದೋಸೆಗೆ ಅಂತ ನೆನೆ ಹಾಕಿದ್ನಲ್ವಾ, ಹಿಟ್ಟು ತುಂಬಾ ಚೆನ್ನಾಗಿ ಬುರುಗ್ ಬಂದಿತ್ತು ಅಂತ ಹೇಳ್ಬೋದು. ಸೊ ನಾನು ನಾನ್ ಸ್ಟಿಕ್ ತವನ ಯೂಸ್ ಮಾಡ್ತೀನಿ, ಒಂದೊಂದು ಸರ್ತಿ ಬೇರೆ ತವನು ಯೂಸ್ ಮಾಡ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಕಮೆಂಟ್ ಶೇರನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಮಧ್ಯಾಹ್ನ ಊಟಕ್ಕೆ ನಾನು ಮೀನು ಹಿಡಿದಿದ್ವಿ ಅಲ್ಲ, ಅದೇ ಕಾಗಳ್ಸಿ ಮೀನು ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡಿದ್ದೀನಿ. ನಮ್ಮನೆಯವರು ಮಸಾಲ ಫ್ರೈ ಬೇಕು ಅಂತ ಅಂದರು. ಸೊ ಅದಕ್ಕೋಸ್ಕರ ನಾನು ಅವರಿಗೆ ಮಸಾಲ ಫ್ರೈನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಮೀನಿಗೆ ಖಾರ ಎಲ್ಲ ಹಚ್ಬಿಟ್ಟು ಮ್ಯಾರಿನೇಟ್ ಆಗಲಿಕ್ಕೆ ಅಂತ ಇಟ್ಟಿದ್ದೀನಿ. ಇದನ್ನು ನಾನು ರವಾ ಫ್ರೈ ಮಾಡಬೇಕು, ಅದಕ್ಕೋಸ್ಕರ. ನಮ್ಮನೆಯವರಿಗೆ ಮೀನಲ್ಲಿ ಎಲ್ಲ ರೀತಿ ಇಷ್ಟ ಆಗುತ್ತೆ. ಸೊ ಅವ್ರಿಗೆ ಏನು ಇಷ್ಟನೋ ಅದನ್ನು ನೋಡಿಕೊಂಡು ನಾವು ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ಸ್ವಲ್ಪ ನಾನು ಅರಿಶಿನ ಎಲ್ಲ ಹಾಕ್ಕೊಂಡು ಮಸಾಲ ಹಾಕಿ ಮೀನು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ನಂತರ ಮತ್ತೆ ಹಾಕಿಬಿಟ್ಟು ಮಸಾಲ ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಸಾಲ ತವಾ ಫ್ರೈನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ಬಂದರೆ ನಾನು ರವಾ ಫ್ರೈನ ಮಾಡ್ತಾಯಿದ್ದೀನಿ. ರವಾ ಫ್ರೈ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಎರಡು ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಎರಡಕ್ಕೂ ಒಂದೇ ರೀತಿ ಮಸಾಲಾನ ನಾನು ಪ್ರಿಪೇರ್ ಮಾಡಿದ್ದೆ. ಇದು ತವಾ ಮಸಾಲ ಫ್ರೈ ಆಗಿರುತ್ತೆ. ಇದಿಷ್ಟು ಮೀನು ನಮಗೆ ಸಿಕ್ಕಿತ್ತು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್.